ಸ್ಪೈ ಮೂವಿನ ನೋಡ್ಕೊಂಡು ಬಂದಂತಹ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಹೀರೋಯಿನ್ ಕ್ಯಾರೆಕ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ. ನಾನು ಕೂಡ ಕೆಲವೊಂದು ವಿಡಿಯೋಗಳನ್ನ ನೋಡಿದೆ, ಅದರಲ್ಲಿ ಹೇಳ್ತಾ ಇರೋದು ಅದೇನೆ, ಹೀರೋಯಿನ್ ಕ್ಯಾರೆಕ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಒಂದು ಸಾಂಗ್ಗೋಸ್ಕರ ಹೀರೋಯಿನ್ ಏನಾದರೂ ಕರ್ಕೊಬಂದ್ರ, ಇಲ್ಲ ಹೀರೋಯಿನ್ ಬೇಕು ಅಂತ ಏನಾದರೂ ಇಟ್ರ, ಸೊ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಮೂವಿಯಲ್ಲಿ. ಅದು ಹೇಗೆ ಅಂತ ಹೇಳ್ತೀನಿ, ನೀವೇ ಕೇಳಿ. ಉಪೇಂದ್ರ ಅವರ ಫಿಲ್ಮ್ ಅಂದ್ರೇ ಡಿಫ್ರೆಂಟು. ಉಪ್ಪಿ ಅವರ ಸಿನಿಮಾಗಳಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಅರ್ಥ ಇಟ್ಟಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಳೋ ಬುದ್ಧಿ ನಮಗಿರ್ಬೇಕಷ್ಟೆ. ತುಂಬ ಜನ ಸಿನಿಮಾ ನೋಡ್ಕೊಂಬಂದಿದ್ದಾರೆ, ಇನ್ನು ಸಿನಿಮಾ ನೋಡೋರು ಕೂಡ ಇದ್ದಾರೆ. ಆದರೆ ಎಲ್ಲರಿಗೂ ಎಲ್ಲ ಪಾಯಿಂಟು ಎಲ್ಲ ಕ್ಯಾರೆಕ್ಟರ್ ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಪಾಯಿಂಟು ಕೆಲವೊಂದು ಕ್ಯಾರೆಕ್ಟರ್ಗಳ ಇಷ್ಟ ಆದರೆ ಅದ್ರ ಜೊತೆಯಲ್ಲಿ ಅರ್ಥ ಆದರೆ, ಇನ್ನು ಕೆಲವರಿಗೆ ಇನ್ನೇನೋ ಬೇರೆ ವಿಷಯಗಳ ಅರ್ಥ ಆಗಿರುತ್ತೆ. ಇನ್ನು ಕೆಲವೊಂದಷ್ಟು ಮಂದಿಗೆ ಏನೂ ಅರ್ಥ ಆಗಿರಲ್ಲ. ಅದೇ ನೋಡ್ರಿ ಉಪ್ಪಿ ಸಿನಿಮಾದ ಸ್ಪೆಷಲ್. ಇನ್ನು ಮೂವಿಯಲ್ಲಿ ಹೀರೋಯಿನ್ ವಿಚಾರಕ್ಕೆ ಬಂದರೆ, ಹೀರೋಯಿನ್ ಎಲ್ಲ ಕಡೆ ಸತ್ಯ ಅನ್ಕೊಂಡು, ಸತ್ಯ ಅಂದರೆ ನನಗೆ ತುಂಬ ಇಷ್ಟ, ಸತ್ಯ ಅಂದರೆ ನನಗೆ ಪ್ರಾಣ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಅದರ ಅರ್ಥ ಏನಪ್ಪ ಅಂದರೆ, ತುಂಬ ಜನರ ಮನಸ್ಸಲ್ಲಿ ಸತ್ಯವಾಗಿರಬೇಕು, ಸತ್ಯದ ದಾರಿಯಲ್ಲಿ ನಡಿಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಅವ್ರಿಗೆ ಆ ಧೈರ್ಯ ಇರಲ್ಲ. ನಾನು ಯಾವಾಗ ಸಾಯೋಕ್ಕೆ ರೆಡಿ ಆಗ್ತೀನೋ ಅವಾಗ ಸತ್ಯನಿಗೆ ಐ ಲವ್ ಯು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಈ ಡೈಲಾಗ್ನ ಅರ್ಥ ಏನಪ್ಪ ಅಂದರೆ, ಸಾಯೋದಕ್ಕೆ ತುಂಬ ಧೈರ್ಯ ಬೇಕು, ಹಾಗೇನೆ ಸತ್ಯದ ದಾರಿಯಲ್ಲಿ ನಡ್ಕೊಂಡು ಸತ್ಯವನ್ನೇ ಹೇಳ್ಕೊಂಡು ಮುಂದೆ ಹೋಗೋದು ಕೂಡ ತುಂಬಾ ಧೈರ್ಯ ಬೇಕಾಗುತ್ತೆ ಅಂತ ಉಪ್ಪಿ ಸಂದೇಶ ನೀಡ್ತಾ ಇದ್ದಾರೆ ಅನ್ಸುತ್ತೆ. ಲಾಸ್ಟ್ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಇದೆ. ಅದೇನಪ್ಪ ಅಂದ್ರೆ, ಹೀರೋಯಿನ್ನು ಸತ್ಯ ಸತ್ಯ ಅನ್ಕೊಂಡು ಹೊರಗಡೆ ಓಡ್ ಬರ್ತಾರೆ. ಆ ಜಾಗದಲ್ಲಿ ಒಂದು ಗಲಾಟೆ ನಡೀತಾ ಇರುತ್ತೆ. ಆ ಗಲಾಟೆಯಲ್ಲಿ ಜನರ ಕಾಲ್ ತುಳಿತಕ್ಕೆ ಸಿಕ್ಕಿ ಹೀರೋಯಿನ್ನು ಬಲಿಯಾಗ್ತಾರೆ. ಈ ಒಂದು ಸೀನ್ ಹೇಳುತ್ತೆ, ಇದು ನಮ್ಮ ಸಮಾಜದ ಹದಗೆಟ್ಟ ಪರಿಸ್ಥಿತಿಯ ಕೈಗನ್ನಡಿ ಅಂತ. ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಸತ್ಯದ ದಾರಿಯಲ್ಲಿ ನಡಿಬೇಕು, ಸತ್ಯದ ಹಾದಿಯಲ್ಲಿ ಬದುಕಬೇಕು ಅಂದ್ರೆ ಸಾವು ನೋವು ಎಲ್ಲವನ್ನು ಮೆಟ್ಟಿ ನಿಲ್ಬೇಕು ಅಂತ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಇಟ್ಟು ತೋರಿಸಿದ್ದಾರೆ ಅನ್ಸುತ್ತೆ. ನೋಡಿದ್ರಲ್ಲ, ಇದೇ ತರ ಯುವ ಸಿನಿಮಾದ ಕೆಲವೊಂದು ಸೀನ್ಗಳನ್ನ ಡಿಕೋಡ್ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನೀವಿನ್ನು ಸಮಯ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ.